ವಿಚಾರ ಇದೆ. ಒಂದು ಆರೋಗ್ಯನೂ ಕಾಪಾಡಬೇಕು ಮತ್ತು ಅಡಿಕೆ ಬೆಳೆಗಾರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಈಗ ಅಡಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಮೊದಲು ಮಲೆನಾಡಿಗೆ ಸೀಮಿತ ಇರುವಂಥದ್ದು ಈಗ ಬಯಲು ಸೀಮೆ ಕೂಡ ಅಡಿಕೆ ಬಂದಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಬೆಳೀತಾ ಇರೋದರಿಂದ ರೈತರು ಹಲವಾರು ತಾಲೂಕುಗಳಲ್ಲಿ ಅಡಿಕೆ ಮೇಲೆ ಅವಲಂಬಿತರಾಗಿದ್ದಾರೆ. ಅವರ ಹಿತರಕ್ಷಣೆಯನ್ನು ಕೂಡ ಮಾಡಬೇಕು. ಆ ಥರದ ಒಂದು ಪಾಲಿಸಿಯನ್ನು ಸರ್ಕಾರ ಮಾಡಬೇಕು. ಅದನ್ನು ಮಾಡದೇ ಏಕಪಕ್ಷವಾಗಿ ಮಾಡಿದರೆ ರೈತರಿಗೆ ಭಾಳ ಸಂಕಷ್ಟ ಆಗ್ತದೆ. ಜೊತೆಗೆ ಇಂಥದ್ದು ಏನಾದ್ರು ಮಾಡಿದಾಗ ರೈತರಿಗೆ ಏನಾದರೂ ತೊಂದರೆ ಆದರೆ, ಯಾಕಂದರೆ ಬೇರೆ ಬೆಳೆ ಥರ ಅಲ್ಲ, ಅಡಿಕೆ ಬೆಳೆಗೆ 5 ವರ್ಷ ಕಾಯಬೇಕು. 5 ವರ್ಷ ಅವನು ತನ್ನ ಸಂಪನ್ಮೂಲಗಳನ್ನು ಹಾಕಬೇಕು. ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಇದೆ. ಆ ಎಲ್ಲ ಇನ್ವೆಸ್ಟ್ಮೆಂಟು ನೀವು ಒಂದೇ ಸತಿಗೆ ಈ ಥರ ನಿಷೇಧ ಮಾಡ್ಕೊಳಕ್ಕೆ ಹೋದರೆ, ಈಗಾಗಲೇ ಬೇರೆ ಬೇರೆ ರಾಜ್ಯಗಳಿಂದ ನಮ್ಗೆ ತೊಂದರೆ ಇದೆ. ಅಡಿಕೆ ಸಾಗಾಟ ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಮನೆ ನಿಲ್ಲಿಸಿದ್ರು. ಈಗಾಗಲೇ ಅಡಿಕೆ ಬೆಳೆಗಾರರು ಸಾಕಷ್ಟು ತೊಂದರೆಗಳಿದ್ದಾರೆ. ಮತ್ತೆ ಅವರಿಗೆ ತೊಂದರೆ ಆಗುವಂಥ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇಲ್ಲದೇ ಇದ್ದರೆ ರೈತರಿಗೇನು ಲಾಸ್ ಆಗುತ್ತೆ ಅದು ಪರಿಹಾರವನ್ನು ರಾಜ್ಯ ಸರ್ಕಾರ ತುಂಬಿಕೊಡುತ್ತೆ.